ಯಾಸಿನ್ ಕಿತ್ತೂರ್ ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ತ್ರಿವೇಣಿ ಬಡಿಗೇರ್. ಎಲ್ಲರಿಗೂ ನಮಸ್ಕಾರ. ಹಾಯ್ ಮಲಪ್ರಭಾ ಸಮಾಜ ಸೇವಾ ಸಂಘದ ಪೂರ್ವಭಾವಿ ಸಭೆಯನ್ನು ಇಲ್ಲಿ ಕರೆಯಲಾಗಿದ್ದು, ನಮ್ಮ ಸಂಘದ ಗೌರವ ಅಧ್ಯಕ್ಷರಾದ ಸಿ ವಿ ಕಾರಿಮಣಿಯವರು ಈ ಪೂರ್ವ ನಿಯೋಜಿತ ಸಭೆಯ ಬಗ್ಗೆ ತಮ್ಮ ಮಾತಿನಲ್ಲಿ ಏನು ಹೇಳ್ತಾರೆ ಅನ್ನೋದು ನೋಡೋಣ. ಎಲ್ಲರಿಗೂ ನಮಸ್ಕಾರಗಳು. ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ ಹಾಗೂ ಕನ್ನಡ ಪಾಕ್ಷಿಕ ಪತ್ರಿಕೆ ಆಶ್ರಯದಲ್ಲಿ ರವಿವಾರ ದಿನ ಹಾಯ್ ಮಲಪ್ರಭಾ ಸಮಾಜ ಸೇವಾ ಸಂಘ ಉದ್ಘಾಟನೆಗೊಳ್ಳಲಿದೆ. ಆ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯ ವೇದಮೂರ್ತಿ ಬಸವಸ್ವಾಮಿಗಳು ವಿರಕ್ಮಠಿಗಳು ವಹಿಸಿಕೊಂಡಿರ್ತಾರೆ. ಮತ್ತು ಆ ದಿನ ಡಾಕ್ಟರ್ ವಿಶ್ವನಾಥ್ ಪಾಟೀಲರು, ಮಾಂತೇಶ್ ಶಾಸಕರಾದಂಥ ಮಾಂತೇಶ್ ಕೌಜಲಿಯವರು, ಹಿರಿಯರು ಎಲ್ಲರೂ ಬರ್ತಾ ಇರುತ್ತಾರೆ. ಆದ ಕಾರಣ ಅವತ್ತಿನ ದಿನ ಎಲ್ಲರೂ ಈ ಒಂದು ಸಮಾರಂಭಕ್ಕೆ ಆಗಮಿಸಿ ಈ ಸಮಾರಂಭವನ್ನು ಒಳ್ಳೆಯ ವಿಜೃಂಭಣೆಯಿಂದ ಸಾಗಲು ಅನುವು ಮಾಡಿಕೊಡಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಬೆಳಗಾವಿ ಜಿಲ್ಲೆ ಮಲ್ಲಮ್ಮನ ಬೆಳವಡಿಯಲ್ಲಿ ನಮ್ಮ ಗೆಳೆಯರಾಗಿರ್ತಕ್ಕಂಥ ಯಾಸಿನ್ ಕಿತ್ತೂರ್ ಅವರು ಹಾಗೂ ಎಲ್ಲ ಗೆಳೆಯರ ಬಳಗ ಕೂಡಿಕೊಂಡು ಹಾಯ್ ಮಲಪ್ರಭಾ ಸಮಾಜ ಸೇವಾ ಸಂಘವನ್ನು ಬರುವ ರವಿವಾರ ದಿವಸ ಮಲ್ಲಮ್ಮನ ಬೆಳವಡಿಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಈ ಉದ್ಘಾಟನೆಗಾಗಿ ನಮ್ಮ ಬೈಗುಂಗರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಾಂತೇಶ್ ಕೌಜಲ್ಗಿ ಅವರು, ಮಾಜಿ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥ ಪಾಟೀಲ್ ಅವರು ಹಾಗೂ ಸಾನ್ನಿಧ್ಯವನ್ನು ನಮ್ಮ ಬೆಳವಡಿಯ ವೇದಮೂರ್ತಿ ಬಸವಸ್ವಾಮಿ ವಹಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಕಾರಿಮಣಿಯವರು ಹಾಗೂ ಇನ್ನೂ ಮಹನೀಯರೆಲ್ಲ ಬರಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಯಾಸಿನ್ ಕಿತ್ತೂರ್ ಅವರು ಬಯಲುಮುಸ್ತಾಲೂಕಿನಲ್ಲಾಗಲಿ ಬೆಳವಡಿಯಲ್ಲಾಗಲಿ ಒಂದು ಸೇವಾ ಮನೋಭಾವನೆಯನ್ನು ಮಾಡಬೇಕನ್ನುವಂಥ ಉದ್ದೇಶದಿಂದ ಈ ಒಂದು ಸಂಘವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ರಂಗದಲ್ಲಿ ಸೇವೆಯನ್ನು ಸಲ್ಲಿಸತಕ್ಕಂಥ ಮಹನೀಯರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಹಾಗೂ ವೈದ್ಯಕೀಯ ರಂಗದಲ್ಲಿ ಸೇವೆಯನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಾಗೂ ಇನ್ನಿತರ ರಂಗಗಳಲ್ಲಿ ಸೇವೆ ಮಾಡಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ಸನ್ಮಾನ ಮಾಡುವಂಥ ಒಂದು ಮಹದಾಶೆಯನ್ನು ಹೊತ್ತು ಈ ಸಂಘವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಮಾರಂಭವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತೇವೆ. ನಮಸ್ಕಾರ. ವಿಶ್ವದಲ್ಲಿ ಪ್ರಥಮ ಮಹಿಳಾ ಸೈನ್ಯವನ್ನು ಕಟ್ಟಿರ್ತಕ್ಕಂಥ ರಾಣಿ ಮಲ್ಲಮ್ಮನ ಬೆಳವಡಿಯಲ್ಲಿ ಇದೇ ಬರುವಂಥ ರವಿವಾರ ದಿವಸ ಹಾಯ್ ಮಲಪ್ರಭಾ ಸಮಾಜ ಸೇವಾ ಸಂಘದ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ನಿಜವಾಗಲೂ ಬಹಳ ಸಂತೋಷದ ವಿಷಯ ಇದು. ಹಾಯ್ ಮಲಪ್ರಭಾ ಪತ್ರಿಕೆಯ ಸಂಪಾದಕರಾದಂಥ ಯಾಸಿನ್ ಕಿತ್ತೂರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸಂಘ ಸ್ಥಾಪನೆ ಆಗ್ತಾ ಇದೆ. ಈಗಾಗಲೇ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ ಕೂಡ ಪ್ರಶಸ್ತಿಯಲ್ಲಿ ಇರುತ್ತದೆ. ನಿಜವಾಗಲೂ ಅವರ ಸಮಾಜಮುಖಿ ಕಾರ್ಯಗಳನ್ನು ನಾವು ನೋಡಿದರೆ ಬಹಳ ಹರ್ಷವಾಗ್ತಾ ಇದೆ. ಅವತ್ತಿನ ದಿವಸ ರೋಗಿಗಳಿಗೆ ಒಂದು ಔಷಧೋಪಚಾರ ವಿತರಣೆ ಇರ್ಬೋದು, ವೃದ್ಧರಿಗೆ ಬಡವರಿಗೆ ಒಂದು ಹಾಸಿಗೆ ವಿತರಣಾ ಕಾರ್ಯಕ್ರಮ ಇರ್ಬೋದು, ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಇರ್ಬೋದು, ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಸಾಧಕರಿಗೆ ಒಂದು ಸ್ಫೂರ್ತಿಯಾಗಿ ಅವರಿಗೆ ಒಂದು ಸನ್ಮಾನದ ಕಾರ್ಯಕ್ರಮಗಳಿರ್ಬೋದು, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಅವರ ಗೆಳೆಯರ ಬಳಗದವರೆಲ್ಲರೂ ಕೂಡಿಕೊಂಡು ಒಂದು ಹಾಯ್ ಮಲಪ್ರಭಾ ಪತ್ರಿಕೆಯನ್ನ ಅವರು ಇದು ಹಾಯ್ ಮಲಪ್ರಭಾ ಸಮಾಜ ಸೇವಾ ಸಂಸ್ಥೆಯನ್ನ ಹುಟ್ಟು ಹಾಕಿದ್ದಾರೆ. ನಿಜವಾಗಲೂ ನಮ್ಮ ಬೈಲಹೊಂಗಲ ತಾಲೂಕಿನ ಬೆಳವಡಿಯ ಭಾಗದಲ್ಲಿ ಜನರಿಗೆ ಈ ಒಂದು ಸಂಸ್ಥೆಯಿಂದ ಒಳ್ಳೆಯ ಸೇವೆಗಳಾಗಲಿ, ಈ ಸಂಸ್ಥೆ ಒಂದು ಹೆಮ್ಮರವಾಗಿ ಬೆಳೆಯಲಿ ಅಂತ ಹೇಳಿ ನಾವು ನಮ್ಮ ಗ್ರಾಮದ ಆರಾಧ್ಯ ದೈವ ವೀರಭದ್ರರು ಇರ್ಬೋದು ಹಾಗೂ ರಾಣಿ ಬೆಳವಡಿ ಮಲ್ಲಮ್ಮನಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಈ ಸಂಘ ಯಶಸ್ವಿಯಾಗಲಿ, ಸಂಘಕ್ಕೆ ಶುಭವಾಗಲಿ, ಸಂಘ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆಯಲಿ ಅಂತೇಳಿ ಆಶಿಸುತ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ. ನಮ್ಮ ಗೆಳೆಯರ ಬಳಗವಾದ ಸಿ ಬಿ ಕಾರಿಮಣಿ, ಪ್ರಕಾಶ್ ಹುಂಬಿ, ಪ್ರಕಾಶ್ ಬಳಗಾರ್, ಎಸ್ ಸಿ ಗುಗ್ಗುರಿ, ಮಾಂತೇಶ್ ಉಪ್ಪಿನ್, ಮಾಂತೇಶ್ ಬಳಗಾರ್, ಯಾಸಿನ್ ಕಿತ್ತೂರ್ ಇವರ ನೇತೃತ್ವದಲ್ಲಿ ಇದನ್ನು ಸಂಘ ಮಾಡಿದ್ದೇವೆ. ಇದು ಮುಂದುವರಿಯಲೆಂದು ಹಾಗೂ ಉನ್ನತ ಮಟ್ಟಕ್ಕೆ ಹೋಗಲೆಂದು ಆಶಿಸುತ್ತಾ ನನ್ನ ಮಾತು. ಹಾಯ್ ಮಲಪ್ರಭಾ ಸಮಾಜ ಸೇವಾ ಸಂಘ ಮಲ್ಲಮ್ಮನ ಬೆಳವಡಿಯಲ್ಲಿ
ನನ್ನ ಮಿತ್ರ ಯಾಸಿನ್ ಕಿತ್ತೂರ್ ಎಲ್ಲರ ಸಹಯೋಗವನ್ನು ಪಡೆದುಕೊಂಡು ಒಂದು ಉತ್ತಮವಾದಂತಹ ಕಾರ್ಯಕ್ಕೆ ಅಣಿಯಾಗಿದ್ದಾರೆ. ವಿವಿಧ ರೀತಿಯ ಸಮಾಜ ಸೇವೆಗಳನ್ನು ಈ ಒಂದು ವೇದಿಕೆಯಡಿಯಲ್ಲಿ ಮಾಡಬೇಕಂತ ಹೇಳಿ ಅವರ ಪ್ರಯತ್ನ ಸಾಗಿದೆ. ಆ ಕಾರಣಕ್ಕಾಗಿ ಸಮಾಜದಲ್ಲಿ ಯಾರು ಹಿಂದುಳಿದಿದ್ದಾರೆ ಅಂಥವರ ಒಂದು ಶ್ರೇಯೋಭಿವೃದ್ಧಿಗೆ ಗೆಳೆಯರ, ಹಿರಿಯರ, ಜನಪ್ರತಿನಿಧಿಗಳ ಹಾಗೂ ಸರ್ವರ ಸಹಾಯವನ್ನು ಪಡ್ಕೊಂಡು ಸಮಾಜಮುಖಿ ಕಾರ್ಯಗಳನ್ನು ಮಾಡಬೇಕಂತಕ್ಕಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡು ರವಿವಾರ ದಿವಸ ಈ ಸಮಾಜ ಸೇವಾ ಸಂಘ ಅಂತಕ್ಕಂಥದ್ದು ಹಾಯ್ ಮಲಪ್ರಭಾ ಅಂದರೆ ಹಾಯ್ ಮಲಪ್ರಭಾ ಇದನ್ನು ಯಾಕೆ ಅವರು ಬಳಸ್ತಾ ಇದ್ದಾರೆ ಅಂದರೆ ನಮ್ಮ ಜೀವ ನದಿಯಾದಂಥ ಮಲಪ್ರಭೆ ಆ ಮಡಿಲಿನ ಮಕ್ಕಳ, ಅದರಲ್ಲಿ ಹಿಂದುಳಿತಕ್ಕಂಥ ಮಕ್ಕಳ ಬಗ್ಗೆ, ಬಡವರ ಬಗ್ಗೆ ಅತ್ಯಂತ ಕನಿಕರವನ್ನು ಹೊಂದಿದಂತಹ ವ್ಯಕ್ತಿಯಾಗಿದ್ದಾರೆ. ಆ ಒಂದು ತುಡಿತ ಈ ಸಮಾಜ ಸೇವಾ ಸಹಕಾರಿ ಸಂಘದಿಂದ ಆಗಲಿ ಅಂತಕ್ಕಂಥದ್ದು ಅವರ ಮಹದಾಸೆ ಆಗಿದೆ. ಸನ್ಮಾನ್ಯ ಜನಪ್ರಿಯ ಶಾಸಕರು ಮಹಾಂತೇಶ್ ಅಣ್ಣ ಕೌಜಲ್ಗಿ ಅವರಾಗಲಿ ಮತ್ತು ಹಿಂದಿನ ಶಾಸಕರಾದಂಥ ವಿಶ್ವನಾಥ್ ಪಾಟೀಲ್ ಸರ್ ಆಗಲಿ, ಇನ್ನೂ ಅನೇಕ ಗಣ್ಯರು, ನಮ್ಮ ನಾಡಿನ ರೋಹಿಣಿ ಪಾಟೀಲ್ ಅವರು ಈಗ ಈ ಏನು ಅನೇಕ ಕಾರ್ಯಕ್ರಮಗಳನ್ನು, ವಿಧಾಯಕ ಕಾರ್ಯಕ್ರಮಗಳನ್ನು ಈ ಒಂದು ವೇದಿಕೆ ಅಡಿಯಲ್ಲಿ ಮಾಡ್ತಾ ಇದ್ದಾರೆ. ಒಂದು ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಯ್ ಮಲಪ್ರಭಾದ ಕ್ಯಾಲೆಂಡರನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಆಮೇಲೆ ಏನು ಈ ಮಲಪ್ರಭೆಯ ನಾಡಿನಲ್ಲಿ ಬರ್ತಕ್ಕಂತಹ ಅನೇಕ ವೈದ್ಯಕೀಯ ಇರ್ಬೋದು, ಅನೇಕ ಸಾಧನೆಯ ಸಾಧಕರಿಗೂ ಸಹಿತ ತಿಳಿದ ಮಟ್ಟಿಗೆ ಸನ್ಮಾನಗಳನ್ನು, ಕಾರ್ಯಕ್ರಮಗಳನ್ನು ಹಾಕಿ ಮುಂದಿನ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಶಕ್ತಿಯನ್ನು ಒದಗಿಸ್ತಾ ಇದ್ದಾರೆ. ಇಂಥ ಒಂದು ಸದುದ್ದೇಶದ ಕಾರ್ಯಕ್ರಮ ನಾಳೆ ರವಿವಾರದಿಂದ ಅದು ಚಾಲನೆಗೊಳ್ಳಲಿದೆ. ಸನ್ಮಾನ್ಯ ಎಲ್ಲ ಜನಪ್ರತಿನಿಧಿಗಳು, ಹಿರಿಯರು, ಗಣ್ಯರು, ವ್ಯಕ್ತಿಗಳು, ಪೂಜ್ಯರು ಆಗಮಿಸಲಿದ್ದಾರೆ. ಕಾರಣ ಎಲ್ಲ ಯಾರು ಈಗ ಶ್ರೋತೃಗಳಿದ್ದೀರಿ ಅವರಿರಲಿ ಅಥವಾ ಇನ್ನುಳಿದ ಸಮಾಜ ಬಾಂಧವರಿಗೆ ಈ ವಿಷಯವನ್ನು ಹೇಳಿ ಆ ಕಾರ್ಯಕ್ರಮಕ್ಕೆ ಕರೆದು ತನ್ನಿ. ತಮ್ಮಿಂದಾದಂಥ ಸಮಾಜ ಸೇವೆಯನ್ನು ಈ ವೇದಿಕೆಯಡಿ ಮಾಡಬೇಕು ಅಂತ ಒಂದು ವಿನಂತಿಯನ್ನು ಒಬ್ಬ ಗೌರವ ಸದಸ್ಯನಾಗಿ, ಆಮೇಲೆ ಒಂದು ಆ ಗೆಳೆಯನಿಗೆ ಸಹಾಯ ಮಾಡುವ ಉದ್ದೇಶಕ್ಕಾಗಿ ನಾವೆಲ್ಲರೂ ಸೇರಿಕೊಂಡು ಇದನ್ನು ಮಾಡಿದ್ದೇವೆ. ದಯವಿಟ್ಟು ತಮ್ಮ ಸಹಾಯ ಸಹಕಾರ ಇರಲಿ. ಮೊದಲು ಬನ್ನಿ, ಆಗಮಿಸಿ, ಕಾರ್ಯಕ್ರಮಗಳ ಯೋಜನೆಗಳನ್ನು ತಿಳ್ಕೊಳ್ಳಿ, ಉದ್ದೇಶಗಳನ್ನು ಅರ್ಥೈಸಿಕೊಂಡು ತಾವು ಸಹಿತ ಸಮಾಜಮುಖಿಯಾಗಿ ಯಾವುದಾದರೂ ಕಾರ್ಯದಲ್ಲಿ ತನು ಮನ ಧನದ ಸಹಾಯವನ್ನು ಇರ್ಬೋದು ಅಥವಾ ತಾವು ಭಾಗವಹಿಸುವಿಕೆಯೇ ಒಂದು ದೊಡ್ಡ ಅನುಕೂಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನಮ್ಮ ಸರ್ವ ಸದಸ್ಯರ ಪರವಾಗಿ ದಯವಿಟ್ಟು ಎಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಪೂರ್ವಭಾವಿ ಸಭೆಯ ಹಾಯ್ ಮಲಪ್ರಭಾ ಸಂಘದ ಈ ಸಭೆಯಲ್ಲಿ ಪಾಲ್ಗೊಂಡಂಥ ಗೌರವ ಅಧ್ಯಕ್ಷರಾದ ಸಿ ವಿ ಕಾರಿಮನಿಯವರು, ಪ್ರಕಾಶ್ ಬೆಳಗಾರ್ ಅವರು, ಪ್ರಕಾಶ್ ಕುಂಬಿಯವರು, ಕಾರ್ಯದರ್ಶಿಗಳಾದ ಮಾಂತೇಶ್ ಬೆಳಗಾರ್, ಶೌಕತ್ ಅಲಿ ಖಾನ್ ಸಾಹೇಬರು, ಗೌರವ ಕಾರ್ಯದರ್ಶಿಗಳಾದ ಮಾಂತೇಶ್ ಉಪ್ಪಿನವರು ಹಾಗೂ ಎಫ್ ವಿ ಕರೆಟ್ಟಿ ಗಣಪತಿಯವರು ಹಾಗೂ ಎಸ್ ಸಿ ಗುಗ್ರಿ ಮುಖ್ಯೋಧ್ಯಾಪಕರು, ಇವರು ಎಲ್ಲ ಕೂಡಿ ಈ ಪೂರ್ವಭಾವಿ ಸಭೆಯನ್ನು ಯಶಸ್ವಿ ಮಾಡಿದ್ದೀರಿ. ಅದೇ ಪ್ರಕಾರ ನಾಳಿನ ರವಿವಾರ ಸಭೆಗೆ ಎಲ್ಲರೂ ದಯವಿಟ್ಟು ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಪೂರ್ವಕ ವಿನಂತಿಸಿಕೊಳ್ಳುತ್ತೇನೆ. ವರದಿ ಯಾಸಿನ್ ಕಿತ್ತೂರ್, ಅಸದ್ ಆರ್ಜೆ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.